ಬಸವಣ್ಣನವರ ಬಗ್ಗೆ ಅಲ್ಲಮ ಪ್ರಭುಗಳೇ ಹೇಳಿದ ಒಂದು ಮಾತಿದೆಯಲ್ಲ, ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿದ ಮಹಾಮಹಿಮಾ ಸಂಗನ ಬಸವಣ್ಣ, ನಿಮಗೆಯೂ ಗುರು ಎನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಅನ್ನುವಂಥ ಮಾತು. ಜಗಕ್ಕೆ ಗುರುವಾದಂಥ ಬಸವಣ್ಣನವರ ವಿಚಾರವನ್ನ ಅಲ್ಲಮ ಪ್ರಭುಗಳು ಒಂದು ವಚನದಲ್ಲ 10-100 ವಚನಗಳಲ್ಲಿ ಹೇಳ್ತಾ ಬಂದಿರುವಂತಹದ್ದನ್ನು ನೋಡ್ತೀವಿ. ಸಮಕಾಲೀನ ಶರಣರು ಈ ಮಟ್ಟದಲ್ಲಿ ಬಸವಣ್ಣನವರ ಬಗ್ಗೆ ಹೇಳುವುದನ್ನು ನೋಡಿದ್ರೆ, ಹಾಡಿ ಹರಿಸೋದನ್ನು ನೋಡಿದ್ರೆ ಆಶ್ಚರ್ಯ ಆಗಲಿಕ್ಕೆ ಸಾಕು. ಬಸವಣ್ಣನವರ ವ್ಯಕ್ತಿತ್ವ ಎಂಥದ್ದು. ಬಸವಣ್ಣನವರ ಬಗ್ಗೆ ಇನ್ನೊಂದು ಮಾತನ್ನು ನಾವು ಕೇಳ್ತೀವಿ, ಶಿವನಾಗಲು ಬಹುದು ಬಸವನಾಗಲು ಬಾರದು ಅನ್ನುವಂಥ ಮಾತು. ಶಿವ ಆಗಕ್ಕೆ ಬರ್ತದಂತ ನಿಮ್ಮ ಕಡೆಯಿಂದ, ಆದ್ರೆ ಬಸವಣ್ಣ ಆಗ್ಲಿಕ್ಕೆ ಬರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರಂದ ಮೇಲೆ ಬಸವಣ್ಣವರ ವ್ಯಕ್ತಿತ್ವ ಎಂಥದ್ದಿತ್ತು ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಆಧುನಿಕವಾಗಿಯೂ ಕೂಡ ಯಾವೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅನ್ನೋದನ್ನ ನಾವೆಲ್ಲ ಕೇಳ್ತಾ ಬಂದ್ವಿ. ಅದರಲ್ಲಿ ಅಕ್ಕಿ ಸಾಹೇಬರು ಒಂದು ಉದಾಹರಣೆ ಕೊಟ್ಟರು. ಬಸವಣ್ಣನವರು ಇವತ್ತು ಎಲ್ಲಾ ಕಡೆಗಳಲ್ಲಿ ಚಿಂತನೆ ಒಳಪಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು. ಕೇವಲ ಕನ್ನಡ ನಾಡು ಅಲ್ಲ, ಕೇವಲ ಭಾರತ ಅಲ್ಲ, ಇಡೀ ವಿಶ್ವವೇ ಇವತ್ತು ಬಸವಣ್ಣನವರನ್ನ ಸ್ಮರಿಸ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಬಂದರು. ಆಸ್ಟ್ರೇಲಿಯಾದಂಥ, ಲಂಡನ್ ಅಂತ, ಅಮೆರಿಕಾದಂಥ ಅನೇಕ ದೇಶಗಳಲ್ಲಿ ಬಸವ ಮೂರ್ತಿಗಳ ಸ್ಥಾಪನೆ ಆಗ್ತಾ ಇದ್ದಾವೆ. ಬಸವ ಚಿಂತನೆಗಳು ಎಲ್ಲಾ ಕಡೆಗಳಲ್ಲಿ ಮೊಳಗ್ತಾ ಇದ್ದಾವೆ ಅನ್ನುವಂಥ ಮಾತನ್ನ ಹೇಳ್ತಾ ಬಂದಿರುವಂತಹದ್ದು. ನಾವೇನಪ್ಪಾ ಅಂದ್ರೆ, ಇಡೀ ವಿಶ್ವದಲ್ಲಿ ಒಂದು ಸರ್ವೆ ಆಯಿತು ಅನ್ನುವಂತಹದ್ದು. ಮಾನವೀಯತೆಯನ್ನ ಮುಂದಿಟ್ಟುಕೊಂಡು ಕೆಲಸ ಮಾಡಿದಂಥ ಮಹಾತ್ಮರುಗಳ ಯಾದಿಯನ್ನ ಮಾಡಿದಾಗ 100 ಮಂದಿಗಳ ಹೆಸರುಗಳಲ್ಲಿ ಮೊಟ್ಟ ಮೊದಲನೇ ಹೆಸರು ಬಸವಣ್ಣನವರದಾಗಿತ್ತು ಅನ್ನುವಂಥ ಮಾತನ್ನು ಕೇಳಿದಾಗ ನಮಗೆಲ್ಲ ಅಭಿಮಾನ ಅಂತ ಅನಿಸ್ತದೆ. ಬಸವಣ್ಣವರ ಬಗ್ಗೆ ನಾವು ಇನ್ನಷ್ಟು ಮತ್ತಷ್ಟು ಅಭಿಮಾನವನ್ನು ಪಡಬೇಕು. ನಾವೆಲ್ಲ ಮಹಾರಾಷ್ಟ್ರದಲ್ಲಿ ಯಾವೆಲ್ಲ ಮಹಾತ್ಮರಾಗಿ ಹೋಗಿದ್ದಾರೆ, ಸಂತರಾಗಿದ್ದಾರೆ, ದಾಸರಾಗಿದ್ದಾರೆ, ತತ್ವಜ್ಞಾನಿಗಳಾಗಿದ್ದಾರೆ. ಯಾರೆಲ್ಲ ಮಹಾತ್ಮರುಗಳಲ್ಲಿ ಆಗಿ ಹೋದರೂ ಕೂಡ ಬಹುದೊಡ್ಡ ಪರಂಪರೆ ಇವತ್ತು ಅಲ್ಲಿ ನಾವು ನೋಡ್ತೀವಿ. ಅಂಥ ಒಂದು ವಿಠಲನ ಆರಾಧನೆಯನ್ನು ಮಾಡಿಕೊಂಡು ಬಂದಂತಹ ಪರಂಪರೆ ಬಹಳ ದೊಡ್ಡದಾಗಿದೆ. ತುಕಾರಾಮಾದಿಂಥ ಬಹಳಷ್ಟು ಜನ ಸಂತರ ಹೆಸರು ಮಾಡಿದ್ರು ಕೂಡ, ಆದ್ರೆ ಇಡೀ ಮಹಾರಾಷ್ಟ್ರ ನೆನೆಸೋದು ಒಬ್ಬರನ್ನ, ಇಡೀ ಮಹಾರಾಷ್ಟ್ರ ಜೈಕಾರ ಹಾಕೋದು ಒಬ್ಬರಿಗೆ, ಇಡೀ ಮಹಾರಾಷ್ಟ್ರ ಒಗ್ಗೂಡೋದು ಒಬ್ಬರ ಹೆಸರಿಗೆ, ಇಡೀ ಮಹಾರಾಷ್ಟ್ರವೇ ಒಕ್ಕೊರಲಿನಿಂದ ಹೇಳುವಂತ ಹೆಸರು ಒಬ್ಬರದೇ, ಶಿವಾಜಿ 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 ಅಂತ ಹೇಳಿ. ಆದರೆ ಕನ್ನಡಿಗರಾದ ನಾವುಗಳು ಕೂಡ ಒಂದನ್ನು ತಿಳ್ಕೊಳ್ಬೇಕಾಗಿದೆ. ಇಡೀ ಕನ್ನಡ ನಾಡು ಒತ್ತಿ ಹೇಳಬೇಕಾದಂತ ಒಂದು ಹೆಸರು ಯಾರ್ದು ಅಂತಂದ್ರೆ ಅದು ವಿಶ್ವಗುರು ಬಸವಣ್ಣ ಅನ್ನುವಂತ ಹೆಸರು ಅನ್ನೋದನ್ನ ನಾವೆಲ್ಲ ಇವತ್ತು ಮರಿಬಾರದು. ನಮ್ಮಲ್ಲೂ ಕೂಡ ಅನೇಕ ಜನ ಸಂತರು, ಮಹಂತರು, ಶರಣರು, ದಾಸರು, ದಾರ್ಶನಿಕರು, ಶಿವಯೋಗಿಗಳು, ಸ್ವಾಮಿಗಳು ಆಗಿ ಹೋಗಿದ್ದಾರೋ, ಆದರೂ ಕೂಡ ಬಸವಣ್ಣನವರು ತಮ್ಮದೇ ಆದ ವ್ಯಕ್ತಿತ್ವದಿಂದ ಇಡೀ ವಿಶ್ವಕ್ಕೆ ಕನ್ನಡವನ್ನು ಪರಿಚಯಿಸಿದಂಥವ್ರು ಅನ್ನೋದನ್ನ ನಾವು ಯಾರು ಕೂಡ ಮರೆಯೋ ಹಾಗಿಲ್ಲ. ಇಡೀ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯದ ಮೂಲಕ ಅವರು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೇಳಿದಾಗ ನಾವೆಲ್ಲ ಅಭಿಮಾನ ಪಡಬೇಕು. ಕನ್ನಡದಲ್ಲಿ ವಚನಗಳನ್ನು ಬರೆಯುವ ಮೂಲಕ ಏನೊಂದು ಸವಾಲನ್ನು ಹಾಕಿದ್ರಲ್ಲ, ದೇವರಿಗೆ ಸಂಸ್ಕೃತ ಅಷ್ಟೇ ಅಲ್ಲ ಕನ್ನಡವೂ ಕೂಡ ಬರ್ತದೆ ಅನ್ನುವಂಥದ್ದನ್ನು ಎತ್ತಿ ಹೇಳಿದ ಕಾರ್ಯ ಬಸವಣ್ಣನವರದು ಅಂತ ನಾವೆಲ್ಲ ನೋಡ್ತಾ ಬರ್ತೀವಿ. ಅಲ್ಲದೆ ಸ್ತ್ರೀ ಸಮಾನತೆಗಾಗಿ ಮಾಡಿದಂಥ ಹೋರಾಟ ಅಷ್ಟಿಷ್ಟಲ್ಲ ಅನ್ನುವಂಥದ್ದು. ಜೊತೆಗೆ ಎಲ್ಲ ತರತಮ ಭಾವನೆಗಳನ್ನು ಕಳೆದು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅನ್ನೋ ಭಾವನೆಯನ್ನು ಬೆಳೆಸಿ 94ಕ್ಕೂ ಹೆಚ್ಚು ಉಪಜಾತಿಗಳನ್ನೆಲ್ಲ ಸಂಘಟನೆ ಮಾಡಿದ ಕೀರ್ತಿ ಬಸವಣ್ಣನವರಿಗೆ ಸಲ್ತದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಅನುಭವ ಮಂಟಪ ಅನ್ನುವಂಥ ಸಂಸ್ಥೆಯನ್ನ ಕಟ್ಟಿ ಇಡೀ ಮನುಕುಲವನ್ನೆಲ್ಲ ಒಂದು ನೆಲೆಗಟ್ಟಿನಲ್ಲಿ ತಂದು ನಿಲ್ಲಿಸಲಿಕ್ಕೆ ಮಾಡಿದ ಪ್ರಯತ್ನ ಇದು ಸಾಮಾನ್ಯವಾದದ್ದಲ್ಲ, ಇಡೀ ವಿಶ್ವವೇ ಕೊಂಡಾಡುವಂಥ ಕಾರ್ಯ ಅನ್ನುವಂಥದ್ದು. ಹಾಗಾಗಿ ಸಾವಿರ ಹೋಳಾಗಿ ಒಡೆದಂಥ ಮಾನವ ಕುಲವನ್ನೆಲ್ಲ ಒಗ್ಗೂಡಿಸಲಿಕ್ಕೆ ಬಸವಣ್ಣ ಮಾಡಿದ ದೊಡ್ಡ ಕಾರ್ಯವನ್ನ ನಾವು ಯಾರೂ ಕೂಡ ಮರೆಯೋ ಹಾಗಿಲ್ಲ. ಹೆಣ್ಣು ಮಕ್ಕಳಿರಲಿ, ಸಣ್ಣ ಮಕ್ಕಳಿರಲಿ, ಹಿಂದುಳಿದವರು ಇರಲಿ, ಮುಂದೆ ಬಂದವರು ಇರಲಿ, ಯಾವೆಲ್ಲ ಕಾರ್ಯ ಕೆಲಸಗಳಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂಥ ಕುಲಕಸವನ್ನೇ ನೆಚ್ಚಿಕೊಂಡು ಬದುಕ್ತಕ್ಕಂಥ ಎಲ್ಲ ಸಮಾಜದವರು ಇರಲಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ಆತ್ಮಸ್ಥೈರ್ಯವನ್ನ ಕಟ್ಟಿ ಬೆಳೆಸಿದ ಕೀರ್ತಿ ಬಸವಣ್ಣನವರದು ಅನ್ನುವಂಥದ್ದನ್ನ ನಾವೆಲ್ಲ ಕೇಳಿ ತಿಳಿತೇವೆ. ಅಂಥ ಬಸವಣ್ಣನವರನ್ನ
ನಾವೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ನಾವೇನು ಮನೆಯಲ್ಲಿ ಭಾವಚಿತ್ರ ಹಾಕುವುದನ್ನು ಹೇಳಿದ್ರಲ್ಲ, ಅಷ್ಟೇ ಅಲ್ಲ, ನಮ್ಮ ಮನೆಯ ಜಗಲಿಯ ಮೇಲೆಯೂ ಕೂಡ ಬಸವಣ್ಣನವರ ವಚನ ಪುಸ್ತಕವನ್ನು ಇಡುವಂತ, ಜೊತೆಗೆ ದಿನಕ್ಕೆ 5 ವಚನವನ್ನ ಮಕ್ಕಳ ಕಡೆಯಿಂದ ಓದಿಸುವಂತ, ಸಮಯ ಸಿಕ್ಕರೆ ನೀವೆಲ್ಲ ತಾಯಂದ್ರು ರಾತ್ರಿ ಹೊತ್ತು ಮಕ್ಕಳೆಲ್ಲ ಮುಖ ತೊಳ್ಕೊಂಡು ಅಭ್ಯಾಸ ಮಾಡೋಕ್ಕಿಂತ ಪೂರ್ವದಲ್ಲಿ 1 ವಚನವನ್ನ ಅವರ ಕಡೆಯಿಂದ ಹೇಳಿಸುವಂತ, ಆ ವಚನದ ಅರ್ಥವನ್ನ ನೀವೇ ಬಿಡಿಸಿ ಹೇಳಿ ಮಕ್ಕಳಿಗೆ ಒಂದು ವಚನಾಧ್ಯಯನವನ್ನು ರೂಢಿ ಮಾಡಿಸುವಂತ ಕಾರ್ಯ ಮಾಡಿದ್ರೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೂಡ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದಂತ ಆಗ್ತದೆ ಎನ್ನುವಂತಹದ್ದು. ಯಾಕಂದ್ರೆ ಇವತ್ತು ವಚನಗಳು ಸುಲಿದ ಬಾಳೆಹಣ್ಣಿನಂಗದಾವ. ನಮ್ಮ ಲಿಂಬಿಕಾಯಿ ಸರ್ ಅವರು ಹೇಳಿದರು, ಇವತ್ತು ಸಂವಿಧಾನದ ಅನೇಕ ಆಶಯಗಳನ್ನ, ಸಂವಿಧಾನದ ಅನೇಕ ವಿಚಾರಗಳನ್ನ ವಚನ ಸಾಹಿತ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯವಿದೆ ಅನ್ನುವಂತಹದ್ದು. ನಾವೆಲ್ಲ ಸಂವಿಧಾನದಲ್ಲಿ ಕಾನೂನುಗಳು, ಸೆಕ್ಷನ್ಗಳು ಅಂತ ನಾವೆಲ್ಲ ನೋಡ್ತೀವಿ. ಆದರೆ ನಾವು ವಚನ ಸಾಹಿತ್ಯದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ನೀತಿ, ಧರ್ಮ, ತತ್ವ ಅನ್ನೋ ಹೆಸರಿನಲ್ಲಿ ನಾವೇನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನ ಮಕ್ಕಳಿಗೆ ಎಳೆಯ ವಯಸ್ಸಿನಲ್ಲಿ ಕಲಿಸುವ ಕರ್ತವ್ಯವನ್ನ ಪಾಲಕರೆಲ್ಲ ಮಾಡಬೇಕಾಗಿರುವಂತಹದ್ದು. ಇವತ್ತು ನೋಡ್ರಿ, ನಾವೆಲ್ಲ ಎಳೆಯ ವಯಸ್ಸಿನೊಳಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸದೆ ಹೋದ್ರೆ ನಾವೆಲ್ಲ ಇವತ್ತು ಏನೇನನ್ನು ಎದುರಿಸ್ಬೇಕಾಗ್ತದೆ ಅಂತ ಕೇಳಿದ್ರೆ ಪೊಲೀಸರ ಕರ್ತವ್ಯ ಜಾಸ್ತಿ ಆಗಿದೆ, ವೈದ್ಯರ ಕರ್ತವ್ಯ ಜಾಸ್ತಿ ಆಗಿದೆ, ವಕೀಲರುಗಳ ಕರ್ತವ್ಯ ಜಾಸ್ತಿ ಆಗಿದೆ, ಮಿಲಿಟರಿಯವರ ಕರ್ತವ್ಯ ಜಾಸ್ತಿ ಆಗಿದೆ. ಯಾಕಂತ ಕೇಳಿದ್ರೆ ನೀವೆಲ್ಲ ಧರ್ಮವನ್ನು ಮರೆತ ಕಾರಣಕ್ಕಾಗಿ. ಧರ್ಮವೊಂದನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ಬದುಕನ್ನ ಮಾಡಿದ್ರೆ ಬಹುಶಃ ಇವರೆಲ್ಲರ ಕೆಲಸ ಕಾರ್ಯಗಳು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಂಥ ಕಾರ್ಯವನ್ನು ಮಾಡಲಿಕ್ಕೆ ಹಳ್ಳಿಗಳಲ್ಲಿ ಹುಟ್ಟಿಕೊಂಡಿರುವಂತ ಕೇಂದ್ರಗಳೇ ಮಠಗಳು ಅಂತ ನಾವೆಲ್ಲ ನೋಡ್ತಾ ಬರ್ತೀವಿ. ಹಾಗಾಗಿ ಮುಳ್ಳಹಳ್ಳಿ ನೋಡ್ರಿ, ಹೆಸರು ಹೇಗದ, ಮುಳ್ಳಹಳ್ಳಿಯಲ್ಲಿ ಒಂದು ಆಧ್ಯಾತ್ಮದ ಹೂವಾಗಿ ಅರಳಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಚನ್ನವೀರೇಶ್ವರ ವಿರಕ್ತ ಮಠ ಅಂತ ಹೇಳಿ. ಚನ್ನವೀರೇಶ್ವರ ವಿರಕ್ತ ಮಠ ಈ ಮುಳ್ಳಹಳ್ಳಿಯಲ್ಲಿ ಒಂದು ಆಧ್ಯಾತ್ಮಿಕ ಹೂವಾಗಿ ಅರಳಿದೆ. ಈ ಒಂದು ಆಧ್ಯಾತ್ಮಿಕ ಹೂ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಭಕ್ತಿಯನ್ನ, ಜ್ಞಾನವನ್ನ, ಸೇವೆಯನ್ನ ಇಲ್ಲಿ ಈ ಊರಿನಲ್ಲಿ ಅಷ್ಟೇ ಅಲ್ಲ ನಮ್ಮ ಸುತ್ತಮುತ್ತ ಭಾಗದಲ್ಲಿ ತನ್ನ ಸೌರಭವನ್ನು ಸೂಸಿ ಬೆಳೆಸ್ತಾ ಇದೆ ಅನ್ನುವಂತಹದ್ದು. ಆ ಕಾರ್ಯವನ್ನ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮ ಶಿವಯೋಗೀಶ್ವರ ಸ್ವಾಮೀಜಿಯವರು. ಶಿವಯೋಗೀಶ್ವರ ಸ್ವಾಮೀಜಿಯವರು ಬಹಳ ಸರಳ ಸಾತ್ವಿಕ ವ್ಯಕ್ತಿತ್ವದ ಸ್ವಾಮೀಜಿ. ಅಲ್ಲದೆ ಸಾಮಾನ್ಯರಿಂದ ಹಿಡ್ಕೊಂಡು ಶ್ರೀಮಂತರವರೆಗೆ, ಸಾಮಾನ್ಯ ಸಾಧಕರಿಂದ ಹಿಡ್ಕೊಂಡು ಮಹೋನ್ನತ ಸಾಧನೆ ಮಾಡಿದ ಎಲ್ಲರೊಟ್ಟಿಗೂ ಬಹಳ ಪ್ರೀತಿಯಿಂದ ಬೆರೆಯುವಂತ, ಅವರೆಲ್ಲರನ್ನ ಸಂದರ್ಭೋಚಿತವಾಗಿ ಕರೆಸಿ ಅವರಿಂದ ನಿಮಗೆಲ್ಲ ಹೇಳಿಸುವಂತ ಕಾರ್ಯ ಮಾಡಿ ಸಮಾಜವನ್ನ, ಊರನ್ನ ಮತ್ತು ನಾಡನ್ನ ಕಟ್ಟುವ ಕಾರ್ಯವನ್ನ ಪೂಜ್ಯರು ಮಾಡ್ತಾ ಇರುವಂತಹದ್ದು ಬಹಳ ವಿಶೇಷ. ಪೂಜ್ಯರು ಸಾಧು ಸಂಪ್ರದಾಯ, ವಿರಕ್ತ ಸಂಪ್ರದಾಯ, ಆಚಾರ್ಯ ಸಂಪ್ರದಾಯ ಎಲ್ಲರೊಟ್ಟಿಗೂ ಬಹಳ ಪ್ರೀತಿಯ ಬಾಂಧವ್ಯವನ್ನ ಇಟ್ಟುಕೊಂಡು ಬಾಳ್ತಾ ಇರುವಂತಹದ್ದು ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಅಂತಹ ಸ್ವಾಮೀಜಿಯವರ ಪ್ರಗತಿಪರ ಕಾರ್ಯದಲ್ಲಿ ಒಂದನ್ನ ನಮ್ಮ ಕಟಿಗೆಯವರು ಗುರುತಿಸಿದರು. ಚಿತ್ರದುರ್ಗದ ಮೂಲದ ಒಬ್ಬ ಜಲತಜ್ಞರನ್ನ ಕರ್ಕೊಂಡು ಬಂದು ಮಳೆ ನೀರು ಸಂಗ್ರಹ ಕಾರ್ಯವನ್ನ ಮಾಡಿ ಭವಿಷ್ಯತ್ತಿಗೆ ಇದು ಎಂಥ ದೊಡ್ಡ ಕಾರ್ಯ ಆಗ್ತದೆ, ಈ ಕೆಲಸ ಎಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ಮಾದರಿ ಕೆಲಸ ಮಾಡಿ ಅದನ್ನ ಉದಾಹರಣೆ ಕೊಟ್ಟಿದ್ದಾರೆ. ಅಲ್ಲದೆ ಶೈಕ್ಷಣಿಕ ಕ್ಷೇತ್ರ, ಕೃಷಿ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಬೆಳೆಸುವ ಕಾರ್ಯವನ್ನ ಪೂಜ್ಯರು ಮಾಡ್ತಾ ಬರ್ತಾ ಇರುವಂತಹದ್ದು ಬಹಳ ವಿಶೇಷ. ಅಂಥ ಪೂಜ್ಯರು ಇವತ್ತು ಮುಳ್ಳಹಳ್ಳಿ ಅನ್ನುವಂತಹದ್ದೊಂದು ಕುಗ್ರಾಮ ಅನ್ನೋದನ್ನ ಸುಗ್ರಾಮವಾಗಿ ಮಾಡಲಿಕ್ಕೆ ಯಾವೆಲ್ಲ ಪ್ರಯತ್ನ ಬೇಕೋ ಅದನ್ನೆಲ್ಲ ಮಾಡ್ತಾ ಬಂದಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಪೂಜ್ಯರು ಒಂದು ಧಾರ್ಮಿಕ ಕೇಂದ್ರವನ್ನ, ಶ್ರೀಮಠವನ್ನ ನಿರ್ಮಾಣ ಮಾಡಿ ಆ ಮೂಲಕ ಭಕ್ತರನ್ನ ಉದ್ಧರಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆ ಪೂಜ್ಯರ ಕಾರ್ಯಕ್ಕೆ ಇವತ್ತು ಹೊನ್ನ ಕಳಸ ಇಡುವಂತಹದ್ದಾಗ್ತಾ ಇದೆ. ಆ ಕಾರ್ಯಕ್ಕೆ ನಮ್ಮ ಶಿರಹಟ್ಟಿ ಮಹಾಸನ್ನಿಧಿಯವರು ಆಶೀರ್ವಾದ ಮಾಡಿ ಇವತ್ತು ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಆ ಒಂದು ಗೋಪುರಕ್ಕೆ ಕಳಸಾರೋಹಣವನ್ನ ನೆರವೇರಿಸಿದಂತಹ ಸುಸಂದರ್ಭ. ಇಂತಹ ಸಂದರ್ಭದಲ್ಲಿ ಆ ಪೂಜ್ಯರ ಒಂದು ಮಾತನ್ನ ಹೇಳೋದನ್ನ ನೆನೆಸ್ಕೊಳ್ತೀನಿ. ಪೂಜ್ಯ ಶಿರಹಟ್ಟಿ ಸನ್ನಿಧಿಯವರು ಆಗಾಗ ಹೇಳ್ತಿರ್ತಾರೆ, ಏನಪ್ಪಾ ಅಂದ್ರೆ ನೀರಿನಲ್ಲಿ ಮೀನಿದ್ರೆ ನೀರು ಶುದ್ಧವಾಗಿರ್ತದೆ, ಹಾಗೆ ಊರಿನಲ್ಲಿ ಒಬ್ಬ ಸ್ವಾಮಿ ಇದ್ರೆ ಸಮಾಜ ಶುದ್ಧವಾಗಿರ್ತದೆ ಎನ್ನುವಂತ ಮಾತನ್ನ ಪೂಜ್ಯರು ಆಗಾಗ ಅಪ್ಪಣೆ ಕೊಡಿಸ್ತಾ ಇರ್ತಾರೆ. ಹಾಗಾಗಿ ಆ ಪೂಜ್ಯರ ಅಪ್ಪಣೆಯಂತೆ ಈ ಮುಳ್ಳಹಳ್ಳಿ ಗ್ರಾಮದಲ್ಲಿ ಒಬ್ಬ ಸ್ವಾಮೀಜಿ ಇಂಥ ಕೆಲಸ ಮಾಡಿದ್ದಾರಲ್ಲ, ಸಾವಿರ ಜನರಿಗೆ ಒಂದು ಆಶಾಕಿರಣವಾಗಿ, ಒಂದು ನಡೆವ ದಾರಿಗೆ ದೀಪವಾಗಿ ಕೆಲಸ ಮಾಡ್ತಾ ಬಂದಿರುವಂತಹದ್ದು ಬಹಳ ವಿಶೇಷ. ಅಂತ ಶಿವಯೋಗೀಶ್ವರ ಮಹಾಸ್ವಾಮೀಜಿಯವರು
ನಮ್ಮನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ ಮಾಡಿ ನಮಗೂ ಕೂಡ ಇಂಥ ಆನಂದವನ್ನು ಅನುಭವಿಸುವ ಇಂಥ ಕಾರ್ಯವನ್ನು ಮತ್ತೆ ಮತ್ತೆ ನಾವುಗಳು ಕೂಡ ಮಾಡ್ತಾ ನಾಡ ಕಟ್ಟುವ ಜನತೆಯನ್ನ ಕಟ್ಟುವ ಕಾರ್ಯಕ್ಕೆ ಪ್ರೇರಣೆ ನೀಡಿದ್ದಾರೆ. ಅಂಥ ಪೂಜ್ಯರಿಗೆ ಧನ್ಯವಾದಗಳನ್ನು ಹೇಳಿ ಪ್ರಾರಂಭದಲ್ಲಿ ಹಂದಿಗುಂದ ಪೂಜ್ಯರು ಬಹಳ ಅದ್ಭುತವಾದ ಪ್ರವಚನವನ್ನು ಮಾಡ್ತಾ ಬಂದಿದ್ದಾರೆ. ಪೂಜ್ಯರು ಬಹಳ ವೈಚಾರಿಕ ನೆಲೆಗಟ್ಟಿನಲ್ಲಿ ಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಪ್ರವಚನ ಮಾಡ್ತಾ ನಾಡನ್ನ ಗೆದ್ದಿರುವಂತಹ ಪೂಜ್ಯರು. ಅಂಥ ಪೂಜ್ಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡಿ ನಂತರದಲ್ಲಿ ಇನ್ನು ಅನೇಕ ಜನ ಪೂಜ್ಯರ ಆಶೀರ್ವಚನವನ್ನ ನಾವೆಲ್ಲ ಕೇಳುವಂತಹದ್ದಿರೋ ಕಾರಣಕ್ಕಾಗಿ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳಾರದೆ ನೀವೆಲ್ಲ ಇಂಥ ಒಂದು ಸತ್ಕಾರ್ಯಕ್ಕೆ ಒಂದಾಗಿರುವಂತಹದ್ದಷ್ಟೇ ಅಲ್ಲ, ತನು ಮನ ಧನ ಸೇವಾ ಮಾಡಿ ಪುಣ್ಯವನ್ನ ಪಡ್ಕೊಳ್ತಾ ಇದ್ದೀರಿ. ಕೇವಲ ಇದೊಂದೇ ಪುಣ್ಯ ಸಾಕಾಗುವುದಿಲ್ಲ, ಯಾವ ಬಸವಾದಿ ಶರಣರ ಚಿಂತನೆಗಳನ್ನ ಅಳವಡಿಸಿಕೊಳ್ಳುವ ಪ್ರೇರಣೆಯನ್ನು ಪೂಜ್ಯರು ನೀಡಿದ್ದಾರೆ. ಅಂಥ ಕಾರ್ಯಕ್ಕೆ ತಾವೆಲ್ಲ ಮುಂದಾಗಿ ನಿಮ್ಮ ಬದುಕನ್ನು ಉದ್ಧರಿಸಿಕೊಳ್ಳಿ, ನಿಮ್ಮ ಮಕ್ಕಳಿಗೆ ಅಂಥ ಒಂದು ಜ್ಞಾನವನ್ನು ಕೊಟ್ಟು ಬೆಳೆಸ್ರಿ ಅನ್ನುವಂಥ ಹಾರೈಕೆಯನ್ನು ಮಾಡಿ ನಮ್ಮ ಮಾತುಗಳಿಗೆ ವಿರಾಮ ಹೇಳ್ತೀನಿ. ವಂದನೆಗಳು.